Hey guys, welcome back to another vlog. So ಇವತ್ತು ವ್ಲಾಗ್ ಬೇಗನೆ ಸ್ಟಾರ್ಟ್ ಮಾಡಿದ್ದೇನೆ, ಗಂಟೆ 6 ಆಗುದಷ್ಟೇ. ಹಾಗೆ ನಂದು ವಿಡಿಯೋ ಎಡಿಟ್ ಆಗಲಿಲ್ಲ ಇವತ್ತು ವ್ಲಾಗ್ ಆ್ಯಕ್ಚುಲ್ ಎಡಿಟ್ ಆಗಲಿ ತುಂಬ ದೊಡ್ಡದುಂಟು, ಹಾಗೆಯೇ ಈಗ ಎಡಿಟ್ ಮಾಡ್ತಿದ್ದೇನೆ. ಹಾಗೆ ಅದೇ ಏಕೆಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಇನ್ನು ನೋಡ ಎಂತೆಲ್ಲ ಆಗ್ತದೆ ಅಂತ. ಸೊ ನಾನೇನು ಎಡಿಟ್ ಮಾಡಿ ಆದ್ಮೇಲೆ ಸಿಗ್ತೇನೆ. ಸೊ ವಿಡಿಯೋ ಎಡಿಟ್ ಆಗಿದೆ, ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಇಡೋದು. ಬಟ್ ಫಸ್ಟ್ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು, ಮತ್ತೆ ನೋಡಬೇಕಿಲ್ಲ ಕರೆಕ್ಷನ್ ಉಂಟಾ ಇಲ್ವಾ ಅಂತ. ಸ್ವಲ್ಪ ದೊಡ್ಡ ವಿಡಿಯೋ, ಹಾಗೆ ನಂತರ ಇದು ಮೌಸ್ ಸರಿ ಇಲ್ಲ ಕಾರಣ ಸ್ವಲ್ಪ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇನ್ನೆಂತ ಸ್ಟಾರ್ಟ್ ಮಾಡಿದ್ದೇನೆ, ಬಟ್ ಅದೇ ಇವತ್ತಿಗೆ ಆಯಿತು. ಇನ್ನು ನೋಡೋ ಸ್ವಲ್ಪ ಹೊರಗೆ ಹೋಗಿ ಬೆಳಕಾಗ್ತಾ ಬಂತು, ನಂಗೆ ಗೊತ್ತಿಲ್ಲ, ಇಲ್ಲಿ ರೂಮಲ್ಲಿ ಗೊತ್ತಾಗೋದಿಲ್ಲ ಲೈಟಲ್ಲಿ ಇದ್ದ ಕಾರಣ. ಹಾಗೆ ಬಾಲ್ಕನಿಗೆ ನೋಡೋದು ಆಗಿದೆ, ಬೆಳಕಾಗಿದೆ. ಫುಲ್ ಆಚೆ ಫುಲ್ ಫಾಗ್ ಉಂಟು, ಹೀಗಂಟು ವ್ಯೂ ಬೆಳಿಗ್ಗೆದ್ದು. ನಾನು ಹೋಗುದು ಕೆಳಗೆ, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮತ್ತೆ ಸಿಗ್ತೇನೆ, ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಹಾಗೆ ಸೊ ಇನ್ನು ಬ್ರೇಕ್ಫಾಸ್ಟ್ ಆಗಿ ಸಿಗುವ. ಹಾಗೆ ನಂದು ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ, ಸ್ನಾನ ಮಾಡಿ ಮೇಲೆ ಬಂದಿದ್ದೇನೆ. ಸನ್ರೈಸ್ ತೋರಿಸುವ ಅಂತ. ಇವತ್ತು ಆ್ಯಕ್ಚುಲಿ ಚಂದ ಕಾಣ್ತುಂಟು. ಆ್ಯಕ್ಚುಲಿ ಈಗ ಸ್ವಲ್ಪ ಫಾಗ್ ಇದ್ದ ಕಾರಣ ಚಂದ ಕಾಣ್ತದೆ, ಇಲ್ಲದ್ರೆ ಫುಲ್ ಬ್ರೈಟ್ ಇರ್ತದೆ. ಹಾಗೆ ಇನ್ನು ನಾನು ಸಹ ಕೆಳಗೆ ಹೋಗುದು, ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೇನೆ. ಹಾಗೆ ಬ್ರೇಕ್ಫಾಸ್ಟ್ ಆಗಿದೆ, ಆ್ಯಂಡ್ ನಾನು ಈಗ ಮೇಲೆ ಬಂದೇನೆ, ಎಕ್ಸ್ಪೋರ್ಟ್ ಮಾಡ್ತಿದ್ದೇನೆ ವಿಡಿಯೋನು. ಮತ್ತು ನಾನೀಗ ವ್ಲಾಗ್ ಹೊರಗೆ ಮಾಡ್ತಿದ್ದೇನೆ, ಯಾಕೆಂದರೆ ಒಳಗೆ ಫುಲ್ ಕತ್ತಲೆ ಬರ್ತುಂಟು, ಅದಕ್ಕೋಸ್ಕರ ನಾನೀಗ ಹೊರಗೆ ಮಾಡ್ತಿದ್ದೇನೆ. ಹಾಗೀಗ ಇದನ್ನು ಎಕ್ಸ್ಪೋರ್ಟಿಗೆ ಇಟ್ಟಿದ್ದೇನೆ, ಯಾವುದು ನಮ್ಮ ವಿಡಿಯೋವನ್ನು. ಹಾಗೆ ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಆಗ್ತಾ ಉಂಟು, ಇನ್ನು ಅಪ್ಲೋಡಿಗೆ ಇಡೋದು. ಅದೀಗ ಅಪ್ಲೋಡಿಗೆ ತುಂಬ ಟೈಮ್ ತಗೋತದೆ, ಯಾಕಂದರೆ ಇಲ್ಲಿ ನೆಟ್ ಆಲ್ಮೋಸ್ಟ್ ಸಿಕ್ಕೋದಿಲ್ಲ, ಒಮ್ಮೊಮ್ಮೆ ಆಫ್ ಆಗ್ತದೆ. 5Gಯಿಂದ ಸಿದ್ಧ 4Gಗೆ ಹೋದರೆ ಮತ್ತೆ ನೆಟ್ ಇಲ್ಲ. ಅದಕ್ಕೋಸ್ಕರ ಬೇಗ ಈಗ 5G ಸಿಕ್ಕುವಾಗಲೇ ಅಪ್ಲೋಡ್ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ವಿಡಿಯೋ ಅಪ್ಲೋಡ್ ಆಗ್ತುಂಟು, ನಾನು ಅಷ್ಟೊತ್ತಿಗೆ ಥಂಬ್ನೇಲ್ ಡಿಸೈನ್ ಮಾಡ್ತೀನಿ. ನಿನ್ನೆ ಸಹ ಆ್ಯಕ್ಚುಲಿ ಥಂಬ್ನೇಲ್ ನಾನು ಹಾಕಲಿಲ್ಲ, ಹಾಗೆ ಇವತ್ತು ಸಹ ಅದು ವಿಡಿಯೋ ಲೈವ್ ಆಗೋ ಮುಂಚೆ ಥಂಬ್ನೇಲ್ ಹಾಕಬೇಕು. ಸೊ ನಾನು ಥಂಬ್ನೇಲ್ ಎಲ್ಲ ಎಡಿಟ್ ಮಾಡಿ ಆದ ನಂತರ ಮತ್ತೆ ಮಾತಾಡಲಿಕ್ಕೆ ಇದು ಈಗ ಥಂಬ್ನೇಲ್ ನಾನು ಡಿಸೈನ್ ಮಾಡ್ತಿದ್ದೇನೆ. ನಾನು ಅದೊಂದು ಥಂಬ್ನೇಲ್ ಆ್ಯಕ್ಚುಲಿ ಹುಡುಕಲಿಕ್ಕೆ ತುಂಬ ಕಷ್ಟ, ಬಾಕಿ ವೀಡಿಯೋನ ಈಗ ಎಡಿಟ್ ಮಾಡಿ ಇದು ಮಾಡ್ಬೋದು. ಹಾಗೆ ಥಂಬ್ನೇಲ್ ಇಟ್ಸ್ ಟೂ ಡಿಫಿಕಲ್ಟ್, ಹಾಗೆ ಅದನ್ನು ಹುಡುಕಿ ಈಗ ಎಡಿಟ್ ಮಾಡ್ತಿದ್ದೆ. ಹಾಗೆ ಥಂಬ್ನೇಲ್ ಸೆಟ್ ಆಗಿದೆ. ಈಗ ಇನ್ನು ಅದೇ ಇವತ್ತಿದೆಲ್ಲ ವೀಡಿಯೋ ಆಯಿತು. ಇನ್ನು ನೋಡೇನು ಕೆಳಗೆ ಹೋಗಿ ಎಂತ ಇದ್ರೆ ಅದು ತೋರಿಸ್ತೇನೆ. ಈಗ ಸ್ವಲ್ಪ ಸ್ಕ್ರ್ಯಾಪ್ ಕೊಡ್ಲಿಕ್ಕೆ ಉಂಟು, ಅವ್ರು ಕಾಲ್ ಮಾಡಿದರೆ. ಹಾಗೆ ಈಗ ಕೆಳಗೆ ಹೋಗಿ ನೋಡ ಮತ್ತೆ ಸಿಗ್ತೇನೆ. ಅಂದರೆ ನಂದೀಗ ಆಲ್ಮೋಸ್ಟ್ ಇದ್ದಿದ್ದು ಕೆಲಸ ಎಲ್ಲ ಆಯಿತು, ಥಂಬ್ನೇಲ್ ಆಗಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ಆಯಿತು, ಇನ್ನು ತೊಂದರೆ ಇಲ್ಲ. ನೋಡ ಎಂತಾರಿದ್ದೆ ಮತ್ತೆ ಶೇರ್ ಮಾಡ್ತೇನೆ. ಸೊ ಇಲ್ಲಿ ಕೆಲಸ ಎಲ್ಲ ಆಯಿತು, ಬಟ್ಟೆ ಎಲ್ಲ ಹಾಕಿ ಇನ್ನು ಕೆಳಗೆ ಹೋಗೋದು. ಯಾಕೆಂದರೆ ಒಂದು ಪಂಪ್ ಕೊಡ್ಲಿಕ್ಕೆ ಉಂಟು ಗುಜರಿಗೆ, ಹಾಗೆ ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಈಗ ಹೋಗೋ ಕೆಳಗೆ. ಮಮ್ಮಿ ಆಮೆ ಸಸಿಕಲ್ ಶಶಿಕಲ್ ಪಂಪ್ ಅವರು ಕೊಂಡೋಗ್ಲಿಕ್ಕೆ ಬರುವರ್ರೆ. ಅವರು ಇಮ್ತಿಯಾಸ್. ದಿಸ್ ಪಂಪ್ ನೋಡು ಎಷ್ಟು ಸಿಗ್ತದೆ ಅಂತ ಅಲ್ಲ. ಇಜ್ಜಿ ಅಂಚ ಪುಜಿ ಅದಷ್ಟಕ್ಕೆ ರೆಕಾರ್ಡ್ ಮೇಲೆ ತರ್ತೇನೆ ಆಯ್ತಾ ಕೆಲವು. ಅಮೆಝಾನ್ದು ಮಾತ್ರ ಅಲ್ಲ, ತಟ್ಟು ಮಾತ್ರ ಅಲ್ಲ, ಬೇಡ ಇದಿರಲಿ, ಇದು ಬೆಂಕಿ ಹಾಕ್ಲಿಕ್ಕೆ ಆಗ್ಬೋದು. ಅದು ಬೆಂಕಿ ಹಾಕ್ಲಿಕ್ಕೆ ಆಗ್ಬೋದು ರೀ. ಹೇ ಶಶಿಕಲ್, ಹೋಗು, ಇನ್ನೊಂದು ಇದ್ರೆ ಮತ್ತೆ ತರಿಸ್ತೇನೆ. ಮತ್ತೆ ಪೇಪರ್ ಮತ್ತು ಈ ಪಂಪ್ ನೋಡು ಎಷ್ಟು ಸಿಗ್ತದೆ ಅಂತ ಅದಕ್ಕೆ.
ಆ್ಯಕ್ಚುಲಿ ನನಗೆ ಆಗ ವೀಡಿಯೋ ಮಾಡಲಿಕ್ಕೆ ಮಾಡ್ತಾಯಿತ್ತು, ನಾನು ಅದು ಸ್ಕ್ರ್ಯಾಪ್ ಎಲ್ಲ ಅದು ಹೇಳಿದ್ದೆಲ್ಲ ಆಗ ಪಂಪ್ ಅದು ಇದೆಲ್ಲ ಅದನ್ನು ಕೊಟ್ಟು ನನಗೆ ಸಾಧಾರಣ ಎಷ್ಟು 200 ರೂಪಾಯಿ ಸಿಕ್ಕಿತ್ತು. ಹಾಗೆ ನಾನು ಮೇಲೆ ಬಂದೆ, ಮೇಲೆ ಎಡಿಟ್ ಮಾಡಿ ಇನ್ನು ಕೆಳಗೆ ಹೋಗುದು, ಸ್ವಲ್ಪ ಎಡಿಟಿಂಗ್ ಎಲ್ಲ ಉಂಟು. ಇವತ್ತಿದ್ದೆ ವ್ಲಾಗನ್ನು ಎಡಿಟ್ ಮಾಡಿ ಮತ್ತು ಅದೇ ಇನ್ನು ಕೆಳಗೆ ಹೋಗಿ ನೋಡಬೇಕು. ಈಗ ಪದಾರ್ಥ ಎಲ್ಲ ಮಧ್ಯಾಹ್ನಕ್ಕೆ, ಹಾಗೆ ಈಗ ಪದಾರ್ಥ ಮಾಡಬೇಕು. ಮೇ ಬಿ ಎಗ್ 2 ಉಂಟು, ಅದರಲ್ಲಿ ಎಂತಾದ್ರು ಮಾಡೋ ಅಂತ ಹೇಳಿದ್ದೇನೆ, ನೋಡು ಅದು ಮಾಡುವಾಗ ತೋರಿಸ್ತೇನೆ. ಹಾಗೆ ಈಗ ನಾನು ಕೆಳಗೆ ಹೋಗುದು, ಆಗ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೆ. ಬಟ್ ಇವತ್ತು ಏನೋ ಅದೇನೋ ಒನ್ ಟೈಮ್ ಇದೆ ಅಂತ ಗೊತ್ತಿಲ್ಲ. ಹಾಗೆ ನೋಡ್ಬೋದು ಫುಲ್ ಆಗ ಎಂಥದ ಆಚೆ ಗೊತ್ತಾಗಲ್ಲ, ಒನ್ ಟೈಪ್ ಉಂಟು. ಬಿಸಿಲಿಲ್ಲ, ಇದೇ ಪ್ರಾಬ್ಲಮ್ ಆಗೋದು. ಅಂದರೆ ಅಷ್ಟು ಬಿಸಿಲಿಲ್ಲ, ಮತ್ತು ಮೇನ್ ಅಂತಂದರೆ ಉದಾಸೀನ ಆಗ್ತದೆ ವ್ಲಾಗ್ ಮಾಡಲಿಕ್ಕಾಗಲಿ ಅಂತ ಮಾಡಲಿಕ್ಕಾಗಲಿ, ಹಾಗೆ ಉಂಟು. ಬಟ್ ವೆದರ್ ಒಂದು ಸ್ವಲ್ಪ ಪರ್ಫೆಕ್ಟ್ ಇದ್ದರೆ, ಫೈನ್ ಇದ್ದರೆ ತುಂಬ ಖುಷಿ ಆಗ್ತದೆ. ಹಾಗೇನು ನಾನು ಕೆಳಗೆ ಹೋಗೋದು, ಕೆಳಗೆ ಹೋಗಿ ನೋಡೋ ಎಂತಾದರೂ ಇದ್ದರೆ ಮಾಡೋದು. ಹೇಳಿದಾಗೆ ಕೆಳಗೆ ಬಂದೇನೆ. ಈಗ 2 ಮೊಟ್ಟೆ ಉಂಟು, ಅದನ್ನು ಬೇಯಿಸಿಗೆ ಇಡ್ತೇನೆ ಫಸ್ಟ್. ಎರಡು ಅಥವಾ 3 ನಿಮಿಷ ಬೇಯಲಿ ಅದು ಕರೆಕ್ಟಾಗಿ. ಮತ್ತೆ ಅದರದ್ದು ಸುಕ್ಕ ಮಾಡೋದು. ಆ್ಯಂಡ್ ವೀಡಿಯೋ ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ನಿನ್ನೆ ಸಹ ಇದೇ ಹಾಕಿದ್ದೇನೆ. ಬಟ್ ಅದರದ್ದು ಫಿನಿಶಿಂಗ್ ಹೇಗೆ ಆಗ್ತದೆ ಅದು ತೋರಿಸ್ತೇನೆ. ಸೊ ನಾನು ಅಡಿಗೆ ಕೊನೆಗೆ ಬಂದೀನಿ. ಈಗ ಇನ್ನು ಇದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಆನಿಯನ್ ಹಾಕಿ ಫ್ರೈ ಮಾಡೋದು, ಸೇಮ್ ನಿನ್ನೆ. ಬಟ್ ಸ್ವಲ್ಪ ಡಿಫ್ರೆಂಟ್. ಮೊಟ್ಟೆದು ಡೈರೆಕ್ಟ್ ಹಾಕಲ್ಲ, ಫುಲ್ ಕಟ್ ಮಾಡಿ ಹಾಕಿ. ಈಗ ಇಷ್ಟು ಆಗಿದೆ. ಇನ್ನು ಇದದು ಫುಲ್ ಇದು ಎಲ್ಲ ಮಾಡಿ ಮತ್ತೆ ಹೇಗೆ ಸುಕ್ಕ ಆಗ್ತದೆ ಅದನ್ನು ತೋರಿಸ್ತೇನೆ ಅಷ್ಟೇ. ಎಂತ ಎಗ್ ಯೋಲ್ಕ್ ಹಾಕಿಟ್ಟಿದ್ದು, ಯಾಕಂದರೆ ಇದರೊಟ್ಟಿಗೆ ಸರಿ ಮಿಕ್ಸ್ ಆಗಲಿಕ್ಕೆ. ಹಾಗೆಯೇ ಎಗ್ ರೆಡಿ ಉಂಟು. 2 ಎಗ್ಗಲ್ಲಿ ಇಷ್ಟು ಪೀಸಸ್ ಆಯಿತು. ಫೋಕಸ್. ಸೊ ಇದು ಸ್ವಲ್ಪ ಕುದಿದ ನಂತರ ಮತ್ತೆ ಎಗ್ಗನ್ನು ಹಾಕೋದು ಅಷ್ಟೇ. ಅಲ್ಲಿಗೆ ಆಯಿತು, ಅಲ್ಲಿಗೆ ಮುಗಿದು. ಅದು ಅದಂತ ತೋರಿಸ್ತೇನೆ. ಸೊ ಎಗ್ ಆಗಿದೆ ಈಗ ಅಂತುಂಟು. ಇದನ್ನು ಸ್ವಲ್ಪ ಕುದಿದ ನಂತರ ಮತ್ತೆ ಆಫ್ ಮಾಡಿ ಇಟ್ಟರೆ ಆಯಿತು. ಹೀಗೆ ಮತ್ತೆ ನೋಡ ಎಂತ ಆಗ್ತದೆ ಅಂತ. ಸೊ ಇದು ಇಷ್ಟ ಆಯಿತು. ಇದು ಮೇಯ್ನ್ಲಿ 2 ಮೊಟ್ಟೆ ಇದ್ದರೆ ಸುಲಭ ಆಗ್ತದೆ ಮಾಡಲಿಕ್ಕೆ. ಜಾಸ್ತಿ ಮೊಟ್ಟೆ ಇದ್ದರೆ ಸಹ ಮಾಡ್ಬೋದು. ಬಟ್ ನಾನೀಗ ನಮ್ಮ ಹತ್ರ 2 ಮೊಟ್ಟೆ ಇದ್ದ ಕಾರಣ ಹಾಗೆ ಇದರಲ್ಲಿ ಸುಧಾರಿಸಿದ್ದಾರೆ. ಹಾಗೆ ಈ ವಿಡಿಯೋಸ್ ಆಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.